ಬೇಲ್ ಕಟ್ಟಬೇಕಾಗಿದೆ. ರೈಟ್. ದಿನೇಶ್ ಅವರು ನೀವು ಹೇಳಬೇಕು, ಇದನ್ನು ಸಿದ್ದರಾಮಯ್ಯನವ್ರಿಗೆ ಸಂದಂತಹ ಜಯ ಅಂತ ಕರಿಬೇಕಾ? ಇಡಿ ಇಂಟರ್ಫಿಯರೆನ್ಸು ಇಂಥ ಕೇಸ್ಗಳಲ್ಲಾದಾಗ ಕಡೆ ಪಕ್ಷ ಇಡಿಗೆ ಕ್ಲಾಸ್ ತಗೊಳ್ಳೋಕೆ ಸುಪ್ರೀಂ ಆಗಾಗ ಗಮನ ಹರಿಸುತ್ತಲ್ಲ ಅಂತ ಸಮಾಧಾನ ಪಡಬೇಕಾ? ಇಲ್ಲಿ ಇದು ಮೂಡ ಕೇಸು ಕಂಪ್ಲೀಟ್ ಸಾಲ್ವ್ ಅಂತೂ ಆಗಿಲ್ಲ. ಆ ಕ್ಲಾರಿಟಿ ಕೊಡ್ಬೇಕು ನಾವು. ಕ್ಲಾರಿಟಿ ಇದೆ. ಜನರಲ್ಲಿ ಇದನ್ನ ತಪ್ಪು ಡೈರೆಕ್ಷನಲ್ಲಿ ಕಾಂಗ್ರೆಸ್ ಬಿಂಬಿಸೋದು ತಪ್ಪೆ. ಯಾಕಂದ್ರೆ ಸುರ್ಜೇವಾಲಾ ಅವರು ಫೇಕ್ ಕೇಸ್ ಅಂತಾನೆ ಹಾಕಿದ್ದಾರೆ ಅವ್ರ ಟ್ವೀಟಲ್ಲಿ. ಫೇಕ್ ಕೇಸ್ ಆಗಲ್ಲ, ಬಟ್ ನಾನು ಹೇಳೋದು ಎಲ್ಲದಕ್ಕೂ ಇಡಿ ಬಳಸ್ಕೊತಿದ್ರಲ್ಲ, ಈ PMLA ಆಕ್ಟು, UAPA ಆಕ್ಟು, ಇದನ್ನ ಅಸ್ತ್ರ ಮಾಡ್ಕೊಬಿಟ್ಟಿದೆ ಬಿಜೆಪಿ ಇವತ್ತು. ಕುಣಿನಾಡ್ದವ್ರಿಗೆ ನೆಲ ಡೊಂಕು ಅಂದಂಗೆ ಈಗ ಇವ್ರಿಗೇನು ಸಿಕ್ಕಿಲ್ಲ ಅಂದ್ರೆ ಇವೆರಡು ಆಕ್ಟ್ ಇಟ್ಕೊಬಿಡ್ತಾರೆ, ಒಂದು UAPA, ಒಂದು PMLA ಆಕ್ಟ್. ಅಲ್ಲ, ನೀವು ಹೇಳಿದ ಪಾಯಿಂಟ್ಗೆ ಬರೋದಾದ್ರೆ ಸುಪ್ರೀಂ ಎದುರುಗಡೆ ಹೋದ್ರೆ ಈಗ ಅರವಿಂದ್ ಕೇಜ್ರಿವಾಲ್ ಇದ್ರಲ್ಲೂ ಅದೇ ಹೇಳಿದ್ರಲ್ಲ, ಇಡಿ ಅನ್ನೋದೇನಿದೇನೋ ಪಂಜರದ ಗಿಳಿಯಲ್ಲ, ನೀವ್ ಯಾರನ್ನ ಬೇಕು ಅಂದಾಗ ತಂದು ಇಟ್ಕೊಂಡು ನೀವು ಬೇಕಾದಂಗೆ ಮಾಡೋದಕ್ಕೆ ಅಂತ ಹೇಳಿದ್ರು. ಈಗ ನಿಮ್ಗೆ ಡೆಲ್ಲಿ ಒಂದು ಇವ್ರೇನು ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಪಾಪ ಸತ್ಯೇಂದ್ರ ಜೈನ್ ಅವ್ರಿಗೆ 2 ವರ್ಷ ಜೈಲಲ್ಲಿ ಇಡ್ತಾರೆ. ಕರೆಕ್ಟ್. ಆಮೇಲೆ ಮನೀಶ್ ಸಿಸೋಡಿಯಾ ಅವ್ರಿಗೆ 17 ತಿಂಗಳು ಜೈಲಲ್ಲಿ ಇಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ 5 ತಿಂಗಳು ಜೈಲಲ್ಲಿ ಇಡ್ತಾರೆ. ಸಂಜಯ್ ಸಿಂಗ್ ಅವ್ರಿಗೆ 6 ತಿಂಗಳು ಜೈಲಲ್ಲಿ ಇಡ್ತಾರೆ. ಕೊನೆಗೆ ಇವ್ರು ಏನು ಇಡ್ಲಿಲ್ಲ, ಬೆಟ್ಟ ಆಗದು ಇಲ್ಲಿ ಹಿಡಿದ್ರು ಅಂತ. ಇವ್ರ ಹತ್ರ ಏನೂ ಇಲ್ಲ, ಎವಿಡೆನ್ಸ್ ಇಲ್ಲದೆ ಇವಾಗ ಸುಪ್ರೀಂ ಕೋರ್ಟ್ ಇಡಿಗೆ ಚೀಮಾರಿ ಆಗ್ತಾ ಇರೋದು. ನಿಮ್ಮ ಹತ್ರ ಏನು ಎವಿಡೆನ್ಸ್ ಇಲ್ಲ, ಏನು ಇಲ್ಲ, ಸುಮ್ಮನೆ ತಗೊಂಡೋಗಿ ರಾಜಕೀಯ ದ್ವೇಷಕ್ಕೆ ನೀವು ಇವ್ರನ್ನ ಜೈಲಲ್ಲಿ ಇರ್ಸೋದೇ ನಿಮ್ಮ ಮೂಲ ಉದ್ದೇಶ ಆಗಿದೆಯಾ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು. ಅಂದ್ರೆ ಇದನ್ನ ಪ್ಯೂರ್ಲಿ ದೇ ಆರ್ ಯುಟಿಲೈಸಿಂಗ್ ಫಾರ್ ದ ಏನು ಪೊಲಿಟಿಕ್ಸ್. ಈಗ ನಿಜವಾಗಿ ಹಿಡಿಬೇಕು ಅಂದ್ರೆ ನಾನೇ ಹೇಳ್ತೀನಿ, ಇವತ್ತು 8.5 ಲಕ್ಷ ಅಕೌಂಟ್ಗಳು ಉತ್ತರ ಪ್ರದೇಶ, ಡೆಲ್ಲಿ, ಬಿಹಾರ, ಈ ಏನು ಬಿಜೆಪಿ ರೂಲಿಂಗ್ ಮಧ್ಯಪ್ರದೇಶ ಇಂಥ ಕಡೆ 8.5 ಲಕ್ಷ ಫೇಕ್ ಅಕೌಂಟ್ಗಳನ್ನ ಮಾಡಿ, ಬ್ಯಾಂಕ್ ಅಕೌಂಟ್ಗಳನ್ನ ಮಾಡಿ ಇವತ್ತು ಕರ್ನಾಟಕದ ಬೆಂಗಳೂರಿನ ಜನಗಳದು 3,000 ಕೋಟಿಗಿಂತ ಹೆಚ್ಚು ಅಮೌಂಟ್ನ ಏನು ಈ ಸೈಬರ್ ಫ್ರಾಡ್ ಮಾಡಿದ್ದಾರೆ ಬರೀ 1 ವರ್ಷದಲ್ಲಿ. ಇವ್ರುಗಳನ್ನ ಹಿಡಿಯೋದಕ್ಕೆ ಇಡಿ ಏನ್ ಮಾಡ್ತಾ ಇದೆ, CBI ಏನ್ ಮಾಡ್ತಾ ಇದೆ, ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾವ್ರೆ, ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾವ್ರೆ, ಇವ್ರೇನ್ ಕತ್ತೆ ಕಾಯ್ತಾ ಇದಾರ? ಇವರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇವತ್ತು ಬರೀ ಬೆಂಗಳೂರು ಒಂದು ಸಿಟಿದು 3,000 ಕೋಟಿ ದುಡ್ಡನ್ನ ಸಾಮಾನ್ಯ ಜನರು ರಿಟೈರ್ಮೆಂಟ್ ಪೆನ್ಷನ್ ಅಮೌಂಟ್ ಇಟ್ಕೊಂಡವ್ರು ಅಮೌಂಟ್ಗಳನ್ನ ಲೂಟಿ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ನೇರವಾಗಿ ಹೋಮ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಇರ್ಬೋದು, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಇರ್ಬೋದು. ಯಾಕಂದ್ರೆ 8.5 ಲಕ್ಷ ಅಕೌಂಟ್ ಕೇವಲ 700 ಬ್ಯಾಂಕಲ್ಲಿ ಆಗ್ತವೆ ಅಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ಗಳು, ಸಿಬ್ಬಂದಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ಇಡಿ ಏನ್ ಮಾಡ್ತಾ ಇದೆ? ಇದು ಫೈನಾನ್ಷಿಯಲ್ ಫ್ರಾಡ್ ಅಲ್ವಾ? ಸಾಮಾನ್ಯ ಜನರನ್ನ ಲೂಟಿ ಮಾಡ್ತಾ, ಹಿಂದೆ ಜನ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡು ಇಟ್ಬಿಟ್ಟು FD ತಗೊಂಡು ರಿಟೈರ್ಡ್ ಅವರು ಜೀವನ ಮಾಡ್ತಿದ್ರು. ಇವತ್ತು ಅವ್ರ ಹಣನ ಇವತ್ತು ಬ್ಯಾಂಕಲ್ಲಿ ಇಡೋದಕ್ಕೆ ನಂಬಿಕೆ ಇಲ್ಲ. ಅಷ್ಟು ಇವತ್ತು ದೇಶ ಅಸುರಕ್ಷತೆಗೆ ಹೋಗ್ಬಿಟ್ಟಿದೆ. ಅವನೋ ಫೋನ್ ಮಾಡ್ಬಿಡ್ತಾನಂತೆ, ನಾನು ಡಿಜಿಟಲ್ ಅರೆಸ್ಟ್ ಅಂದ್ಬಿಡ್ತಾನಂತೆ. ಅಂದ್ರೆ ಇವ್ರಿಗೆ ಎಲ್ಲ ಗೊತ್ತಿದ್ದು ಆಪರೇಟ್ ಮಾಡ್ತಿರೋರ್ನ ಹಿಡಿಯಕ್ಕಾಗ್ತಾ ಇಲ್ಲ. ಇನ್ನು ಹೊರದೇಶದಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡೋರ್ನ ಹೆಂಗ್ ಹಿಡಿತಾರೆ? ದೇಶದೊಳಗೆ ಕೂತ್ಕೊಂಡು, ಉತ್ತರ ಪ್ರದೇಶದೊಳಗೆ ಕೂತ್ಕೊಂಡು ಇವತ್ತು ಉತ್ತರ ಪ್ರದೇಶ ಮಾದರಿ ಬೇಕು ಅಂತಾರೆ JDSನವರು ಎಲ್ಲೋ ಒಂದ್ ಕಡೆ. ಅಂದ್ರೆ ಉತ್ತರ ಪ್ರದೇಶದವರು ಮಾದರಿ ಬೇಕಾ? ನಮಗೆ ಫೋನ್ ಮಾಡಿ ದುಡ್ಡು ಲೂಟಿ ಹೊಡೆಯೋರು ಬೇಕಾ ನಮ್ಗೆ? ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಸತ್ವಾಗ್ತಾ ಇದೆ ಅಂದ್ರೆ ಇಷ್ಟು ಸಾಯಿಸ್ತಾ ಇದ್ದಾರೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಡೆಲ್ಲಿಯಲ್ಲಿ 600 ರೈಡ್ ಆಗುತ್ತೆ, 300 ಅಫಿಷಿಯಲ್ಸ್ಗಳನ್ನ ಮೇಲೆ FIR ಮಾಡ್ತಾರೆ. ಎಲ್ಲ ಮಾಡಿ ಕೊನೆಗೆ 2,000 ಕೋಟಿ ಅಂತಾರೆ, ಕೊನೆಗೆ ಬಂದು 49 ಕೋಟಿ ಅಂತಾರೆ ಇಡಿ ಅವರು. ಅಂದ್ರೆ ಇವರ ಮನಸ್ಥಿತಿ ಎಲ್ಲಿದೆ? ಒಂದು ಎವಿಡೆನ್ಸ್ ಇಲ್ಲ, 10 ರೂಪಾಯಿ ದುಡ್ಡು ಸಿಕ್ಕಿಲ್ಲ, ಸುಮ್ಮನೆ ರಾಜಕಾರಣಿಗಳನ್ನ ಅಪೋಸಿಷನ್ ಅವ್ರು ಯಾರು ಗ್ರೋತ್ ಆಗ್ತಾರೆ, ಯಾವ ಪಾರ್ಟಿಗ ಯಾತಕ್ಕಂಗೆ ಮಾಡಿದ್ರು? ಆಮ್ ಆದ್ಮಿ ಪಾರ್ಟಿ ವಾಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ ಅಂತ ಪ್ರಪೋಸ್ ಬಂತು. ಅಂದ್ರೆ ಸಾಮಾನ್ಯ ಜನರು ಬೆಳಿಬಾರ್ದು, ಇವ್ರಿಗೆ ಎಲ್ಲ ದುಡ್ಡಿರೋರಷ್ಟೇ ಬೆಳಿಬೇಕು. ನೀವು ಹೇಳೋ ಕಾಂಟೆಕ್ಸ್ಟ್ ಅಲ್ಲಿ ನಾನು ಯೋಚನೆ ಮಾಡೋದಾದ್ರೆ ಶಾಸಕಾಂಗ ಕಾರ್ಯಾಂಗ ವ್ಯತ್ಯಾಸ ಮಾಡಿದೆ ಅಂತಾನೆ ಇಟ್ಕೊಳ್ಳೋಣ. ಕಡೆದಾಗ ನ್ಯಾಯಾಂಗದ ಹತ್ರ ಹೋದಾಗ ಅಲ್ಲಿ ತಪ್ಪು ಎಲಿಗೇಷನ್ ಮಾಡಿದವ್ರಿಗೆ ಕ್ಲಾಸ್ ತಗೋತಾರೆ ಅನ್ನೋ ಅರಿವಿಲ್ದೆ ಮಾಡ್ತಾರೆ. ಅಲ್ಲಿಗೆ ಹೋಗಕ್ಕೆ ಎಷ್ಟು ಟೈಮ್ ತಗೋತಾರೆ? ಕೆಳ ಕೋರ್ಟ್ ಅಲ್ಲಿ ಬೇಲ್ಗಳು ಕೊಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಅಲ್ಲಿಂದ ಹೈಕೋರ್ಟ್ ಕಳಿಸ್ತಾರೆ, ಹೈಕೋರ್ಟ್ ಅಲ್ಲಿ ನನಗ್ ಬೇಡ, ನೀನ್ ಕೆಳಗಡೆ ಕೋರ್ಟ್ಗೆ ಹೋಗು ಅಂತಾರೆ. ಮತ್ತೆ ಹೈಕೋರ್ಟ್ ಅಲ್ಲಿ ಏನಂತಾರೆ, ಇಲ್ಲ ನೀನ್ ನನಗ್ ಬರಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗು ಅಂತಾರೆ. ಅಂದ್ರೆ ಅಲ್ಲಿ ಅಳ್ದಾಟಕ್ಕೆ ನಿಮ್ಗೆ ಅಲ್ಲಿ ವರ್ಷಾನ್ಗಟ್ಲೆ ನೀವು ಜೈಲಲ್ಲಿ ಬಿದ್ದಿರ್ಬೇಕಾಗತ್ತಲ್ಲ. ಮಾನಸಿಕವಾಗಿ ಇವತ್ತು ಜನರಿಗೆ ತಪ್ಪು ಮೆಸೇಜ್ಗಳು ಕೊಟ್ರು ಇವತ್ತು ಡೆಲ್ಲಿ ಜನಗಳಿಗೆ. ಇವತ್ತು ಇವರು ಇಡಿ ಅವರು ಮಾಡಿದ್ದ ಕೆಲಸಗಳು ನಾನು ಹೇಳ್ತಾ ಇರೋದು, ಇದರಿಂದ ಇವತ್ತು ಜನಗಳಿಗೆ ತಪ್ಪು ಸಂದೇಶ ರವಾನೆ ಮಾಡೋದ್ರಲ್ಲಿ ತುಂಬಾ ಇಡಿನ ಬಳಸ್ಕೋತಾ ಇರೋದು ಇವತ್ತಿನ ಕೇಂದ್ರ ಸರ್ಕಾರ ಅನ್ನೋದು ಇಲ್ಲಿ ನಿರೂಪಣೆ ಆಗುತ್ತೆ.
ಮತ್ತೆ ನಾವು ಇಲ್ಲೇನ್ ಹೇಳೋದು ಅಂದ್ರೆ ರಾಜ್ಯ ಸರ್ಕಾರ ಇವತ್ತು ಏನ್ ಸಿದ್ದರಾಮಯ್ಯನವರು ನಾವು ಸಂಪೂರ್ಣ ನಿರಾಳ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಈ ಕೇಸ್ ಹೆಂಗಿದೆ ಅಂದ್ರೆ ನೀವ್ ಯಾವ್ದೋ ಕೆಂಪೇಗೌಡ ಲೇಔಟ್ ಅಲ್ಲಿ ಜಮೀನ್ ಹೋಗಿದ್ಕೆ ಇಲ್ಲಿ ಬಂದ್ಬಿಟ್ಟು ಯಾವ್ದೋ ಡಾಲಸ್ ಕಾಲೋನಿಲಿ ಸದಾಶಿವ ನಗರದಲ್ಲಿ ಸೈಟ್ ಕೊಟ್ಟಂಗೆ ಅಂತ ಲೆಕ್ಕ ಆಗ್ಬಿಡುತ್ತೆ. ಅದನ್ನ ಮಾತ್ರ ನಾವು ರಿಜೆಕ್ಟ್ ಮಾಡ್ತೀವಿ, ಯಾಕಂದ್ರೆ ಇದಂತೂ ಭ್ರಷ್ಟಾಚಾರನ. ರೈಟ್ ಡೀಟೇಲ್ ಆಗಿ ಮಾತಾಡ್ತೀನಿ. ಅಫ್ಕೋರ್ಸ್ ದಿನೇಶ್ ಹೇರೋಹಳ್ಳಿ ಅವರು ಹೇಳಿದಾಗೆ ಪ್ರಕರಣದಿಂದ ಏನು ಖುಲಾಸೆ ಸಿಕ್ಕಿಲ್ಲ. ಈಗ ಸಿದ್ದರಾಮಯ್ಯನವರ ಪತ್ನಿ ಅವರಿಗೆ ಸಮನ್ಸ್ಗೆ ಸಂಬಂಧಪಟ್ಟಂತಹ ನೋಟಿಸ್ಗೆ ರದ್ದು ಅನ್ನುವಂಥದ್ದು ಇರುವಂಥದ್ದು. ನೀವು ಪ್ರಕರಣದಿಂದಲೇ ಖುಲಾಸೆ ಅನ್ನುವಂತಹ ಮನಸ್ಥಿತಿ ಬೇಡ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಟ್ವೀಟ್ ನೋಡ್ಬಿಟ್ರೆ ಫೇಕ್ ಕೇಸ್ ಅಂತ ಹೇಳಿದ್ರು. ಫೇಕ್ ಕೇಸ್ ಅನ್ನೋದು ಪ್ರೂವ್ ಆದ ಮೇಲೆ, ಸುಪ್ರೀಂನಿಂದಲೇ ಆದೇಶ ಬಂದ ಮೇಲೆ ಆ ಥರದೊಂದು ಟ್ವೀಟ್ ಹಾಕ್ಕೊಂಡ್ರೆ ಅದಕ್ಕೊಂದು ಮೀನಿಂಗ್ ಅನ್ನೋದಿರುತ್ತೆ. ಅಷ್ಟರಲ್ಲಿ ಸೆಲೆಬ್ರೇಷನ್ ಮಾಡಿಬಿಟ್ರೆ ಕಷ್ಟ ಅಂಥೇಳಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಲವಾರು ಆರೋಪಗಳು ಅವ್ರ ಮೇಲಿದೆ. ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಈಗ ಅದನ್ನು ಅದು ಪ್ರಸ್ತುತ ಅಂದರೂ ಕೂಡ ಪ್ರಸ್ತುತ ಮಾಡ್ಕೋಬೇಕಾಗಿದೆ. ಈಗ ನೋಡಿ, ಅವ್ರ ಮೇಲೆ ಗಂಭೀರವಾದಂಥ ಹಲವಾರು ಆರೋಪಗಳಿದ್ವು. ಅವುಗಳನ್ನು ಎಲ್ಲಿ ಲೋಕಾಯುಕ್ತ ತನಿಖೆಗೆ ಒಳಪಡಿಸುತ್ತೋ ಅಂತ ಅದರ ಹಲ್ಲನ್ನು ಕಿತ್ತು ಅಲ್ಲಿ SCBಯನ್ನು ತಂದಂತಹ ಮಹಾಶಯ ಇವರು ಅಂಥೇಳಿ BJP ಮತ್ತು JDS ನವರು ಆಗಾಗ ಗಂಭೀರ ಆರೋಪ ಮಾಡೋದ್ರಿಂದಾಗಿ ಇಂಥದ್ದು ಯಾವುದೇ ಪ್ರಕರಣ ಬಂದರೂ ಕೂಡ ತಮ್ಮನ್ನು ತಾವು ಹೆಂಗೆ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅನ್ನುವಂಥ ನ್ಯಾಕ್ ಸಿದ್ದರಾಮಯ್ಯನವ್ರಿಗಿದೆ ಅಂತ. ಹಾಗಾಗಿ ಕುಮಾರ್ ಅವರು